ಇಡೀ ಕರ್ನಾಟಕವೇ ಖುಷಿ ಪಡುವ ಸುದ್ದಿ. ಈ ವಾರ ಗಿಲ್ಲಿ ಕ್ಯಾಪ್ಟನ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ಇವತ್ತಿನ ಒಂದು ಬಿಗ್ ಬಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅವ್ರು ಹೇಗೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳೋದಕ್ಕಿಂತ ಮೊದಲು ಇದುವರೆಗೆ ಯಾರ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ. ಹಾಗೆ ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬಂದ್ಬಿಡ್ತಾವೆ. ಏನಪ್ಪ ಅಂದರೆ ಈ ವಾರ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಮೊಟ್ಟ ಮೊದಲಿಗೆ ಗಿಲ್ಲಿ ನಟ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಆದರೆ ಸೂರಜ್ ಅವರು ಒಂದು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಬಿಗ್ ಬಾಸ್ನವರೇ ಗಿಲ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ. ನೋಡ್ರಿ, ಈ ವಾರ ಕ್ಯಾಪ್ಟನ್ ಆಯ್ಕೆ ಹೇಗಿತ್ತಪ್ಪ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಿರ್ತಕ್ಕಂತಹ ಎಲ್ಲ ಕುಟುಂಬ ಸದಸ್ಯರೇ ಈ ವಾರದ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡಬೇಕಾಗಿತ್ತು. ಅದೇ ರೀತಿ ಈ ಮನೆಗೆ ಬಂದಿರೋ ಎಲ್ಲ ಕುಟುಂಬ ಸದಸ್ಯರಿಗೆ ಗಿಲ್ಲಿ ಅವರೇ ಇಷ್ಟ ಆಗಿರ್ಬೋದು, ಅದಕ್ಕೆ ಗಿಲ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಿರ್ಬೋದು. ಆದ್ರೆ ಸೂರಜ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತು ನಿಜವಾಗ್ಲೂ ಯಾಕೋ ನನಗಂತೂ ಇಷ್ಟ ಆಗಲಿಲ್ಲ. ನಿಮಗೆ ಏನು ಅನ್ಸುತ್ತೋ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಬಾರ್ದಾ? ಈ ಮನೆಗೆ ಬಂದಿರ್ತಕ್ಕಂತಹ ಎಲ್ಲ ಕುಟುಂಬ ಸದಸ್ಯರು ಸೂರಜ್ ಅವ್ರನ್ನೇ ಕ್ಯಾಪ್ಟನ್ ಮಾಡಿದ್ರೆ ಎಲ್ಲರೂ ಸ್ವಾಗತಿಸ್ತಾ ಇದ್ರು. ಅದೇ ಥರನೇ ಗಿಲ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಈ ಬಿಗ್ ಬಾಸ್ ಮನೆಯ ಎಲ್ಲ ಕಂಟೆಸ್ಟೆಂಟ್ಗಳು ಈ ಒಂದು ಖುಷಿಯಾದ ವಿಚಾರನ ಸ್ವಾಗತಿಸಬೇಕು. ಅದು ಬಿಟ್ಬಿಟ್ಟು ಬಿಗ್ ಬಾಸೇ ಬೇಕಂತಲ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಅನ್ನೋದು ಎಷ್ಟು ಸಮಂಜಸ ಅಲ್ವೇ? 12 ವಾರಗಳಿಂದ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿಲ್ಲ. ಆದರೆ ಗಿಲ್ಲಿ ಅವರು ಯಾವಾಗಾದರೂ ಬೇಜಾರು ಮಾಡ್ಕೊಂಡಿದ್ರ? ನಾನು ರಿವ್ಯೂ ಮಾಡೋಕ್ಕೆ ಹೋದಲ್ಲೆಲ್ಲ ಹೇಳ್ತಿದ್ದು ಒಂದೇ ಮಾತು, ಈ 12ನೇ ವಾರದ ಕ್ಯಾಪ್ಟನ್ ಕಾವ್ಯ ಆಗಿದ್ದಾರೆ. ಅಂದರೆ ಮುಂದಿನ ವಾರ ಗಿಲ್ಲಿ ಆಗ್ತಾರೆ ಬಿಡ್ರಿ ಅಂತ ನಮ್ಮ ಒಂದು ಪ್ರೇಕ್ಷಕರಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಇತ್ತು. ನೋಡಿ, ಈ ವಾರ ಗಿಲ್ಲಿ ಕ್ಯಾಪ್ಟನ್ ಹಾಗೇ ಆಗ್ತಾರೆ ಅಂತ. ಯಾಕಂದ್ರೆ ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು, ಎಲ್ರು ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗ್ಲೇಬೇಕು. ಆದ್ರೆ ಬಿಗ್ ಬಾಸ್ ಒಂದು ಒಳ್ಳೆ ಕೆಲಸ ಮಾಡಿರೋದೇನಂದ್ರೆ ಈ ಮನೆಗೆ ಬಂದಿರ್ತಕ್ಕಂತಹ ಕುಟುಂಬ ಸದಸ್ಯರೇ ಈ ವಾರದ ಕ್ಯಾಪ್ಟನ್ ಆಯ್ಕೆ ಮಾಡ್ಬೇಕಂತ ಹೇಳಿದಾರೆ. ನೋಡಿ, ಇದು ನಿಜವಾಗ್ಲೂ ಇಂತಹ ಒಳ್ಳೆ ಕ್ಯಾಪ್ಟನ್ ಆಯ್ಕೆ ಇನ್ನು ಯಾರಿಗೂ ಸಿಗೋದಿಲ್ಲ. ಯಾಕಂದ್ರೆ ಅವರು ಹೊರಗಡೆ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಗಿಲ್ಲಿ ಅವರ ಆಟನ. ಅಂಥವ್ರು ಕ್ಯಾಪ್ಟನ್ ಮಾಡಿದಾರೆ ಅಂದ್ರೆ ಖುಷಿ ಪಡ್ಬೇಕಲ್ವಾ? ಈ ಒಂದು ವಿಚಾರನ ಮನೆಯ ಬೇರೆ ಯಾವ ಸದಸ್ಯರು ಕೂಡ ಗಂಭೀರವಾದ ಆರೋಪ ಮಾಡಿಲ್ಲ. ಆದ್ರೆ ಸೂರಜ್ ಒಬ್ರೆ ಮಾತ್ರ ಈ ಒಂದು ಆರೋಪ ಮಾಡಿದ್ದಾರೆ. ಬಿಡಿ, ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಮನಸ್ಥಿತಿ ಆಗಿರುತ್ತೆ. ಹಾಗಂತ ನಾವು ಸೂರಜ್ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಅವರಿಗೂ ಕೂಡ ನಾನು ಇನ್ನೂ ಕ್ಯಾಪ್ಟನ್ ಆಗಿಲ್ವಲ್ಲ ಅನ್ನೋ ಒಂದು ಬೇಸರ ಇದ್ದೇ ಇರುತ್ತೆ. ಬಿಡ್ರಿ ಸೂರಜ್, ಈ ವಾರ ಅಲ್ಲ ಅಂದ್ರೆ ಮುಂದಿನ ವಾರ ನೀವು ಕ್ಯಾಪ್ಟನ್ ಹಾಗೆ ಆಗ್ತೀರಾ, ಅದಂತ ನಂಬಿಕೆ ಇದೆ. ಹಾಗೇನೆ ಇಡೀ ಕರ್ನಾಟಕನೇ ಖುಷಿ ಪಡುವ ಸಂಗತಿ ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಇದೇ ಎಲ್ಲರಿಗೂ ಖುಷಿಯ ವಿಚಾರ. ಯಾರ್ಯಾರಿಗೆಲ್ಲ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ಆಸೆ ಇತ್ತೋ ಅವರೆಲ್ಲರ ಆಸೆಗೆ ಈ ವಾರ ಸಾಕ್ಷಿಯಾಗಿದೆ. ನಾನಂತೂ ಖುಷಿ ಪಡ್ತಾ ಇದ್ದೀನಿ. ನೀವೆಲ್ಲ ನನ್ನ ರಿವ್ಯೂಗಳೆಲ್ಲ ನೋಡಿರ್ತಕ್ಕಂತಹ ಎಲ್ಲರೂ ಕೂಡ ಈ ವಾರ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರೋದಕ್ಕೆ ನಿಮ್ಗೆಲ್ಲ ತುಂಬಾ ಖುಷಿ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೇನೆ ಇದ್ರ ಜೊತೆಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ರಘು ಅವರ ಫ್ಯಾಮಿಲಿ ಬಂದಿದೆ, ಹಾಗೇನೆ ಮಾಳು ಅವರ ಫ್ಯಾಮಿಲಿ ಬಂದಿದೆ, ಸ್ಪಂದನ ಅವರ ಫ್ಯಾಮಿಲಿ ಬಂದಿದೆ. ಈ ಒಂದು ಎಲ್ಲಾ ಫ್ಯಾಮಿಲಿಗಳು ಇವತ್ತು ಸೇರ್ಕೊಂಡು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ನೀವೆಲ್ಲರೂ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅನ್ನ ತಪ್ಪದೆ ನೋಡಿ. ಯಾಕಂದ್ರೆ ಇಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಡೆಯುತ್ತೆ. ಅದು ಯಾರ್ದು ಅಂತ ನೀವು ಇವತ್ತಿನ ಒಂದು ಎಪಿಸೋಡ್ನ ಮಿಸ್ ಮಾಡದೆ ನೋಡ್ಬೇಕು. ಹಾಗೇನೆ ಮಾಳು ಅವರ ಫ್ಯಾಮಿಲಿ ಜೊತೆ ಗಿಲ್ಲಿ ಅವರು ಅವ್ರ ಮಕ್ಕಳನ್ನ ಎತ್ಕೊಂಡು ಆಟ ಆಡೋದಿದೆಯಲ್ಲ, ಅದು ನೋಡ್ಬೇಕ್ರಿ, ಮಸ್ತ್ ಆಗಿದೆ. ಹಾಗೇನೆ ಇದ್ರ ಜೊತೆಗೆ ಮಾಳು ಮತ್ತೆ ಅವರ ಹೆಂಡತಿ ಕೂಡ ಇತ್ತಲಕ್ಕ ಕರಿಬೇಡ ಮಾವ ಬಲು ನಾಚಿಕೆ ಆಗತೈತಿ ಈ ಹಾಡನ್ನು ಕೂಡ ಹಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಈ ಒಂದು ಫ್ಯಾಮಿಲಿ ರೌಂಡ್ಗೆ ಇವತ್ತು ಅಂತ್ಯ ಆಡ್ತಾರೆ. ಹಾಗೇನೆ ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ. ಇವತ್ತ್ಯಾರು ಬಿಗ್ ಬಾಸ್ ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ವೀಕ್ಷಿಸಿ. ಇಂದು ರಾತ್ರಿ
9:30ಕ್ಕೆ ಬಿಗ್ ಬಾಸ್. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.